ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ಸೊ ನಿನ್ನೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳ ಎಂಟ್ರಿ ಆಗಿತ್ತು. ನಂದಗೋಕುಲ ಸೀರಿಯಲ್ ತಂಡದವರು ಅವರ ಅಂದ್ರೆ ನಂದನ ಮೊದಲ ಮಗನಿಗೆ ಮದುವೆ ಇತ್ತು. ಸೊ ಹಾಗಾಗಿ ಮದುವೆ ಇನ್ವಿಟೇಷನ್ ಕೊಡೋಕೆ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಸೊ ಎಲ್ಲ ಜಾಲಿಫುಲ್ ಆಗಿತ್ತು, ಎಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಿತ್ತು. ಆಮೇಲೆ ಇಡೀ ಅಂದ್ರೆ ಆ ಒಂದು ಏನ್ ಸೀರಿಯಲ್ ತಂಡ ಇದೆ ಬಂದು ಅಲ್ಲಿ ಎಂಜಾಯ್ ಮಾಡೋದಾಗಿರ್ಬೋದು. ಅವ್ರಿಗೆ ಕಾಲಾವಕಾಶ ಸ್ವಲ್ಪ ಇದ್ರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಈಗ ಗಿಲ್ಲಿಯವರ ಹತ್ರ ಲವ್ ಮ್ಯಾರೇಜ್ ಬಗ್ಗೆ ಕೇಳೋದಾಗಿರ್ಬೋದು, ಆಮೇಲೆ ಗಿಲ್ಲಿಯವರ ಉತ್ತರಕ್ಕೆ ಎಲ್ಲರೂ ಕಾಯ್ತಿದ್ದು, ಆಮೇಲೆ ನಗಾಡಿದ್ದಾಗಿರ್ಬೋದು, ಅಥವಾ ಕಾವ್ಯವ್ರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾಗಿರ್ಬೋದು. ರಕ್ಷಿತ್ ಅವ್ರಿಗೆ ಯಾವ ತರ ಹುಡುಗ ಬೇಕು ಅಂದಾಗ ಅಲ್ಲೊಂದು ಮಾತು ಟ್ವಿಸ್ಟ್ ಬಿಟ್ಕೊಟ್ರು, ಗಿಲ್ಲಿ ತರ ಅನ್ನೋದು. ಬಟ್ ಇಂಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ಅದು ಗಿಲ್ಲಿಗೆನೆ ಹೇಳಿದ್ದು ಅನ್ನೋದು ಕನ್ಫರ್ಮ್ ಆಗಿತ್ತು. ಯಾಕಂದ್ರೆ ರಕ್ಷಿತ್ ಅವ್ರಿಗೆ ಕಿತಾಪತಿ ಮಾಡೋ ಗಂಡ್ಸು ಬೇಕಂದ್ರೆ, ಅಂದ್ರೆ ಕಿತಾಪತಿ ಮಾಡುವಂತ ಒಂದು ಹುಡುಗ ಬೇಕಂತೆ, ತಮಾಷೆ ಮಾಡ್ಕೊಂಡು ಮಾಡುವಂತ ಹುಡುಗ ಬೇಕಂತೆ, ಕ್ವಾಟ್ಲೆ ಮಾಡ್ಕೊಂಡಿರುವಂತ ಒಂದು ಹುಡುಗ ಬೇಕಂತೆ. ಸೊ ಅದು ಎಲ್ಲ ಕ್ವಾಲಿಟೀಸ್ ನಮ್ಮ ಗಿಲ್ಲಿ ಅವ್ರ ಹತ್ರ ಇದೆ. ಸೊ ಹಾಗಾಗಿ ರಕ್ಷಿತ್ ಅವರು ಸೀಕ್ರೆಟ್ಲಿ ಗಿಲ್ಲಿ ಅವ್ರನ್ನ ಲವ್ ಮಾಡ್ತಿದಾರ ಅನ್ನೋದು ಹೊರಗಡೆ ಚರ್ಚೆಗೆ ಬಂದಿರುವಂತ ವಿಷಯ. ಇಷ್ಟು ದಿನ ಅದು ಹೋಗ್ತಾ ಇರಲಿಲ್ಲ, ಬಟ್ ಅವರ ಬಾಂಡಿಂಗ್ ಅನ್ನ ಅಣ್ಣ ತಂಗಿ ತರ ಬಾಂಡಿಂಗ್ ತರ ನೋಡ್ತಿದ್ರು. ಬಟ್ ಇವಾಗ ಸುದೀಪ್ ಅವರು ಮೊನ್ನೆ ಹೇಳಿದ್ದಾದ್ಮೇಲಿಂದ ಅವರ ಬಾಂಡಿಂಗ್ ಹೊರಗಡೆ ಬೇರೆನೆ ಆಗ್ತಾ ಇದೆ. ಈಗ ಕಾವ್ಯ ಅವರ ಜಾಗಕ್ಕೆ ರಕ್ಷಿತಾ ಅವ್ರು ಬಂದಿದ್ದಾರೆ. ಸೊ ರಕ್ಷಿತಾ ಮತ್ತೆ ಗಿಲ್ಲಿಯ ಜೋಡಿ ಹೊರಗಡೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಹಾಗಾಗಿ ಗಿಲ್ಲಿ ಮತ್ತೆ ರಕ್ಷಿತನ ನಡುವೆ ಏನಾದ್ರು ಇದೆಯಾ, ಅಥವಾ ಗಿಲ್ಲಿಗೆ ಆ ಥರ ಫೀಲಿಂಗ್ ಇಲ್ದಿದ್ರು ರಕ್ಷಿತ್ ಅವ್ರಿಗೆ ಏನಾದ್ರು ಗಿಲ್ಲಿ ಮೇಲೆ ಫೀಲಿಂಗ್ಸ್ ಬಂದಿದ್ಯಾ? ಅವರು ಇಲ್ಲದಿದ್ರು ಕೂಡ ಅಷ್ಟೇ ಮನೇಲಿ ಯಾರ ಜೊತೆನೂ ಮಾತಾಡಕ್ ಬಿಡಲ್ಲ. ಅಂದ್ರೆ ಗಿಲ್ಲಿ ಮತ್ತೆ ರಘು ಅವರ ಒಂದು ಕಂಫರ್ಟ್ ಝೋನ್ ಇದೆ, ಅವರನ್ನ ಬೇರೆಯವ್ರ ಹತ್ರ ಮಾತಾಡಕ್ ಬಿಡಲ್ಲ. ಈಗ ಕಾವ್ಯ ಅವ್ರು ಬಂದು ಗಿಲ್ಲಿ ಹತ್ರ ಕೂತ್ಕೊಂಡ್ರೆ ರಕ್ಷಿತ್ ಅವ್ರಿಗಾಗಲ್ಲ. ಈ ಹಿಂದೆ ಒಂದು ವಿಡಿಯೋ ಟ್ರೆಂಡಿಂಗ್ ಅಲ್ಲಿ ಆಗಿತ್ತು, ಕಾವ್ಯ ಮತ್ತೆ ಗಿಲ್ಲಿ ಅವ್ರೇನೋ ಮಾತಾಡ್ತಿರ್ತಾರೆ. ಸೊ ಆಗ ರಕ್ಷಿತ್ ಅವ್ರು ಅಲ್ಲಿ ಕೂತಿರ್ತಾರೆ, ಆಮೇಲೆ ಅಲ್ಲಿಂದ ಸಿದ್ದೆದ್ದೋಗ್ತಾರೆ. ಸೊ ಅದನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿರೋದಾಗಿರ್ಬೋದು, ಅಥವಾ ಒಂದು ಬೇಜಾರ ಸಾಂಗ್ ಅಥವಾ ಲವ್ ಫೇಲಿಯರ್ ಸಾಂಗ್ ಅನ್ನ ಹಾಕೋಡಾಗ ಅವರನ್ನ ರೋಸ್ಟ್ ಮಾಡೋದಾಗಿರ್ಬೋದು, ಈ ತರ ಮಾಡ್ತಿದ್ರು. ಬಟ್ ಈಗ ಸುದೀಪ್ ಅವ್ರು ನಿನ್ನೆ ಹೇಳಿದ್ದಾಗೇನಂದ್ರೆ, ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ರಿಂದ ಅಲ್ಲಿಂದ ಈಗ ಮತ್ತೆ ಸ್ಟಾರ್ಟ್ ಆಗಿದ್ದೆ ರಕ್ಷಿತಾ ಮತ್ತೆ ಗಿಲ್ಲಿ ಅನ್ನೋ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿ ಅವರಿಬ್ಬರ ಒಂದು ಏನೋ ಕ್ಯೂಟ್ ಮೂಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿ, ಅಥವಾ ಆ ಒಂದು ಕ್ಯೂಟ್ ಮೂಮೆಂಟ್ಗೆ ಇನ್ನೊಂದು ಸಾಂಗ್ ಹಾಕಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಮಾಡ್ತಿದ್ದಾರೆ. ಬಟ್ ಈಗ ಕಾವ್ಯ ಅವರು ಗಿಲ್ಲಿ ಅವ್ರ ಹತ್ರ ಮಾತಾಡ್ತಿಲ್ಲ ಅಥವಾ ಏನೋ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಬಟ್ ಕಾವ್ಯ ಅವರಿಗೋಸ್ಕರ ಗಿಲ್ಲಿ ಅವರು ಅಷ್ಟು ಹುಷಾರ್ ಇಲ್ದಿದ್ರು ಆಡಿದ್ದಾರೆ. ಬಟ್ ಅದಕ್ಕೆ ಕಾವ್ಯ ಅವ್ರು ಬಂದು ಥ್ಯಾಂಕ್ಸ್ ಹೇಳಿದ್ದಾರೆ, ಆಮೇಲೆ ಗಿಲ್ಲಿ ಅವ್ರನ್ನ ಸ್ವಲ್ಪ ಮಾತಾಡ್ಸಿದ್ದಾರೆ. ಬಟ್ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಗಿಲ್ಲಿ ಫೈನಲ್ ತನಕ ಅವರನ್ನ ಬಿಟ್ಟು ಈಗ ಗಿಲ್ಲಿ ಅವಶ್ಯಕತೆ ಅವ್ರಿಗೆ ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಹೊರಗಡೆ ಪೋಟ್ರೆ ಆಗ್ತಿದೆ. ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮ್ಗೆ ಬಿಗ್ ಬಾಸ್ ನೋಡಿದಾಗ ಗೊತ್ತಾಗ್ತಿಲ್ಲ. ಬಟ್ ಹೊರಗಡೆ ನೋಡಿದಾಗ ಟ್ರೋಲ್ ನೋಡಿದಾಗ ನಮಗೂ ಹಂಗೆ ಅನ್ಸುತ್ತೆ, ಇರ್ಬೋದೇನೋ ಕಾವ್ಯ ಅವ್ರಿಗೆ ಇಲ್ಲಿ ತನಕ ಬರಕ್ಕೆ ಗಿಲ್ಲಿ ಅವ್ರು ಬೇಕಿತ್ತು, ಈಗ ಗಿಲ್ಲಿ ಬೇಡ ಅನ್ನೋದು. ಯಾಕಂದ್ರೆ ಎಷ್ಟೋ ಸಲ ಅವ್ರ ಮಾತನ್ನ ಗಿಲ್ಲಿಗೆ ವಿರುದ್ಧವಾಗಿ ಹೇಳಿದ್ದಾರೆ. ಈಗ ಗಿಲ್ಲಿ ಅವ್ರು ಏನೇ ಹೇಳಿದ್ರು ಗಿಲ್ಲಿಗೆ ಅದೆಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಕಾವ್ಯನ ಜೊತೆ ಮಾತಾಡ್ಬೇಡ ಹೋಗ್ಬೇಡ ಅಂದ್ರು ಗಿಲ್ಲಿ ಕೇಳೋದೇ ಇಲ್ಲ. ಕಾವ್ಯನ ಜೊತೆನೆ ಇರ್ತಾರೆ, ಕಾವ್ಯನ ಜೊತೆನೆ ಮಾತಾಡ್ತಾರೆ, ಕಾವ್ಯನ್ಗೆ ಚುಡಾಯಿಸ್ತಾರೆ ಅಥವಾ ರೇಗಿಸ್ತಾರೆ, ಈ ತರನೇ ಮಾತಾಡ್ತಿದ್ದಾರೆ. ಬಟ್ ಕಾವ್ಯ ಅವ್ರು ಒಂದ್ಸಲ ವಾರ್ನಿಂಗ್ ಕೊಟ್ರು. ಈಗ ಅವ್ರಿಗೆ ಕನ್ಫ್ಯೂಷನ್ ಇತ್ತೇನು, ಸುದೀಪ್ ಅವ್ರು ಒಂದು ಹೇಳಿದ್ರು, ಮನೆಯವರು ಇನ್ನೊಂದು ಹೇಳಿದ್ರು. ಸೊ ಹಾಗಾಗಿ ಕಾವ್ಯ ಅವ್ರಿಗೆ ಕನ್ಫ್ಯೂಷನ್ ಅಲ್ಲೇ ಇದ್ರು. ಬಟ್ ಕಾವ್ಯ ಅವರ ಕನ್ಫ್ಯೂಷನ್ಗೆ ಗಿಲ್ಲಿ ಏನು ಉತ್ತರನ ಅಲ್ಲ. ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ, ಅಂದ್ರೆ ಫ್ರೆಂಡ್ಶಿಪ್ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಬೇರೆ ಒಂದು ಇದ್ರಲ್ಲಿ ಅವರು ಕಾವ್ಯವನ್ನ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅಥವಾ ಗೌರವಿಸ್ತಾರೆ. ಆದ್ರೆ ಕಾವ್ಯ ಅವರು ಇಲ್ಲಿ ತನಕ ಬರೋಕೆ ಗಿಲ್ಲಿ ಸಪೋರ್ಟ್ ಬೇಕಿತ್ತು, ಆಮೇಲೆ ಈಗ ಗಿಲ್ಲಿ ಸಪೋರ್ಟ್ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಈ ಹಿಂದೆ ಕ್ಯಾಪ್ಟನ್ ಆಗಿದ್ರು, ಅಥವಾ ಗಿಲ್ಲಿಯಿಂದ ಕಾವ್ಯ ಅನ್ನೋ ಮಾತಿಗೆ ಉತ್ತರವನ್ನ ಕೊಟ್ಟಿದ್ರು. ಆದ್ರೆ ಅದು ಅವರ ಫ್ರೆಂಡ್ಶಿಪ್ ಬಗ್ಗೆ ಯಾರೋ ಏನು ಹೇಳಿದ್ರು ಎದುರು ಮಾತಾಡ್ತಿದ್ರು. ಬಟ್ ಈಗ ಅವರೇ ತಿರುಗಿ ಬಿದ್ದಿದ್ದಾರೆ. ಅಲ್ಲಿ ನೋಡಿದಾಗ ನಮ್ಗೆಲ್ಲೋ ಅನ್ಸುತ್ತೆ ಒಂದ್ ವೇಳೆ ಗಿಲ್ಲಿನ ಯೂಸ್ ಮಾಡ್ಕೊಂಡ್ರ ಕಾವ್ಯ ಅವರು ಅನ್ನೋದೊಂದು ಪ್ರಶ್ನೆ ಆಗುತ್ತೆ. ಇನ್ನು ನಿನ್ನೆ ಉತ್ತಮ ಮತ್ತೆ ಕಳಪೆ ಅಂತ ಬಂದಾಗ್ಲೂ ಅಷ್ಟೇ, ಉತ್ತಮ ಅಂತ ಕೊಟ್ಟಾಗ ಯಾರಿಗೆ ಕೊಡ್ಬೋದು, ಅಶ್ವಿನಿಯರಿಗೆ ಕೊಟ್ರು. ಸೊ ಓಕೆ, ಅಶ್ವಿನಿಯವರು ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಒಂದು ಮಹಿಳೆಯಾಗಿ ಅಂದ್ರೆ ಅವರ ವಯಸ್ಸಿಗೆ ಅವರು ರೆಸ್ಪೆಕ್ಟ್, ಅವರ ವಯಸ್ಸಿಗೆ ಅಂದ್ರೆ ಅವರ ವಯಸ್ಸನ್ನ ಮೀರಿ ಅವರು ಈ ತರ ಆಟ ಆಡಿದ್ದಾರೆ. ಸೊ ಅದು ಎಲ್ಲ ಒಳ್ಳೇದೆ. ಬಟ್ ಅವ್ರ ಆಟವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಮೊನ್ನೆ ನೀರು ಅಷ್ಟು ಜೋರಾಗಿ ಎರ್ಚಿದ್ರು ಕೂಡ ಕೊನೆ ತನಕ ಅವರೆಲ್ಲೂ ಅವರನ್ನ ಬಿಟ್ಕೊಟ್ಟಿಲ್ಲ. ಆಮೇಲೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಈ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ರಾಶಿಕ್ ಅವ್ರು ಏನಿದ್ದಾರೆ ಅದಕ್ಕಿಂತ ಡಬಲ್ ಆಗಿ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ರಾಶಿಕ್ ಅವ್ರು ಇವ್ರಿಗೆ ಏನಾದ್ರು ಕಾಂಪಿಟೇಟರ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಟೀಮ್, ಅಥವಾ ಇನ್ನೂ ಚೆನ್ನಾಗಿರ್ತಿತ್ತು ಗೇಮ್ ಅಂತಾನೆ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಆ ನೀರು ಎರ್ಚೋದ್ರಲ್ಲಿ ರಾಶಿಕಾ ಅವರು ಅಥವಾ ರಘು ಅವರ ಫೋರ್ಸ್ ಎಷ್ಟಿತ್ತು ಅಂದ್ರೆ ಅವರು ಅಲ್ಲಿಂದ ಹೋಗ್ಬೇಕಿತ್ತು. ಅಷ್ಟು ಫೋರ್ಸ್ ಆಗಿ ನೀರನ್ನು ಎರ್ಚೋದಾಗಿರ್ಬೋದು, ಅಥವಾ ಒಂದು ಶಾಂಪೂ ನೀರನ್ನು ಎರ್ಚೋದಾಗಿರ್ಬೋದು. ಕಣ್ಣಿಗೆ ಒಂದು ಶಾಂಪೂ ನೀರು ಬಿದ್ರು ಕೂಡ ಅಶ್ವಿನಿ ಅವರು ಅಲ್ಲಿಂದ ಅಲ್ಲಾಡ್ಲೇ ಇಲ್ಲ. ಸೊ ಹಾಗಾಗಿ ಅವರು ಆ ಆಟವನ್ನ ಚೆನ್ನಾಗಿ ಆಟ ಆಡಿದಾಗಿರ್ಬೋದು, ಅಥವಾ ಈ ಹಿಂದೆ ಏನು ಫಿಸಿಕಲ್ ಟಾಸ್ಕ್ ಬಂದಿದೆ ಅದರಲ್ಲೂ ಚೆನ್ನಾಗಿ ಆಟ ಆಡಿದ್ದಾರೆ. ಇನ್ನು ಮತ್ತೆ ಧ್ರುವಂತವ್ರಿಗೆ ಕಳಪೆ ಸಿಕ್ತು. ಸೊ ಇದು ಧ್ರುವಂತವ್ರಿಗೆ ಕಳಪೆ ಸಿಕ್ಕಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೋಡೋದಾದ್ರೆ, ಧ್ರುವ
ಧ್ರುವಂತ್ ಅವ್ರಿಗೆ ಕಳಪೆ ಸಿಕ್ಕಿರೋದು ಸರಿನಾ? ಯಾಕಂದ್ರೆ ಇಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ. ಇನ್ನೇನು ಒಂದು ಹೆಜ್ಜೆ ಅಷ್ಟೇ ಇತ್ತು ಅವ್ರಿಗೆ ಫೈನಲ್ಗೆ ಹೋಗೋಕೆ. ಯಾಕಂದ್ರೆ ಅಶ್ವಿನಿ ಅವ್ರಿಗೂ ಕೂಡ ಅವರು ಸಪೋರ್ಟ್ ಮಾಡ್ಕೊಂಡು ಅಥವಾ ಸಪೋರ್ಟಿವ್ ಒಂದು ಕಾಂಪಿಟೇಟರ್ ಆಗಿ ಬಂದಿದ್ದಾರೆ ಅಥವಾ ಸಪೋರ್ಟಿವ್ ಸ್ಪರ್ಧಿಯಾಗಿ ಅವ್ರು ಆಟ ಆಡ್ತಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕಳಪೆ ಸಿಕ್ಕಿರೋದು ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಅವರನ್ನ ಬಿಟ್ಟು ಬೇರೆ ಯಾರಿಗೆ ಸಿಗ್ಬೋದಿತ್ತು ಅಂತ ನೋಡೋದಾದ್ರೆ ಕಾವ್ಯ ಇದ್ರು, ಕಾವ್ಯ ಅವ್ರಿಗೂ ಸಿಗ್ಬೋದಿತ್ತು. ಬಟ್ ಕಾವ್ಯ ಅವ್ರಿಗೆ ಯಾಕೆ ಮನೆಯವರು ಕಳಪೆಯನ್ನು ಕೊಟ್ಟಿಲ್ಲ? ಯಾಕಂದ್ರೆ ಕಾವ್ಯ ಏನ್ ಅಷ್ಟೊಂದು ಚೆನ್ನಾಗಿ ಆಟ ಆಡಿದಾರ ಅಥವಾ ಕಾವ್ಯ ಅವರು ಈ ವಾರ ಏನ್ ಚೆನ್ನಾಗಿ ಆಟ ಆಡಿದಾರ ಅನ್ನೋ ಪ್ರಶ್ನೆ ಬರುತ್ತೆ. ಕಾವ್ಯ ಅವರು ಅವರ ಆಟವನ್ನ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಫಿಸಿಕಲಿ ಅಂತ ಬಂದಾಗ ಅವ್ರ ಆಟವನ್ನ ಚೆನ್ನಾಗಿ ಆಟ ಆಡಿಲ್ಲ. ಯಾಕಂದ್ರೆ ಈಗ ಟಾರ್ಗೆಟ್ ಮಾಡಿರೋದು ಧ್ರುವಂತ್ ಮತ್ತೆ ಅಶ್ವಿನಿಯನ್ನ. ಸೊ ಹಾಗಾಗಿ ಅವ್ರು ಹಿಂದೆ ಉಳಿಲೇಬೇಕು. ಈಗ ಮನೆಯವ್ರ ಕೆಸರು ಬಾಲ್ ಅನ್ನ ಏನ್ ಹಾಕ್ತಿದ್ರು ಅದರಲ್ಲಿ ಮೇನ್ ಆಗಿ ಟಾರ್ಗೆಟ್ ಮಾಡಿದ್ದು ಅಶ್ವಿನಿ ಮತ್ತೆ ಧ್ರುವಂತನ. ಸೊ ಅವ್ರಿಗೆ ಭಾರ ಹಾಕ್ಮೇಲೆ ಇಲ್ಲಿ ಕಾವ್ಯ ಅವರಿಗೆ ಭಾರ ಇಲ್ದಾಗ ಅವ್ರು ನಿಲ್ಲೋದು ಸಹಜ, ಅದು ಯಾರು ಬೇಕಾದ್ರೂ ನಿಲ್ತಾರೆ. ಆದ್ರೆ ಅದನ್ನೇ ಇಟ್ಕೊಂಡು ಅಥವಾ ಬೇರೆ ಟಾಸ್ಕ್ ವಿಚಾರ ಅಂತ ಬಂದಾಗ ಕಾವ್ಯ ಅವ್ರಿಗೆ ಕೊಡ್ಬೋದಿತ್ತಲ್ಲ ಕಳಪೆ. ಸೊ ಯಾಕೆ ಎಲ್ಲ ಮನೆಯವರ ಡಿಸಿಷನ್ ಏನಾಯ್ತು, ಧ್ರುವಂತ್ ಅವ್ರ ಹತ್ರ ಹೋಯ್ತು. ಸೊ ಹಾಗಾಗಿ ನೋಡೋದಾದ್ರೆ ಕಾವ್ಯ ಅವರು ಈ ವಾರ ಸ್ವಲ್ಪ ಕಳಪೆಯಾಗಿ ಆಟ ಆಡಿದ್ದಾರೆ. ಅಂದ್ರೆ ಕಳಪೆಗೆ ಅವರು ಹೋಗೋಕೆ ಅರ್ಹರಿದ್ರು. ಆದ್ರೂ ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವ್ರನ್ನ ಕಳಿಸ್ತಾರೆ. ಇದು ಯಾಕೋ ಸರಿ ಇಲ್ಲ ಅಂತ ಪರ್ಸನಲ್ ನಂಗಂತೂ ಇದು ಯಾಕೋ ಫೇರ್ ಅಂತ ಅನಿಸ್ಲಿಲ್ಲ. ಇನ್ನು ಇವತ್ತಿನ ಪ್ರೋಮೋ ನೋಡಿದಾಗ ಸುದೀಪ್ ಅವರ ಕಿಚ್ಚನ ಕಟಕಟೆಯಲ್ಲಿ ರಕ್ಷಿತ್ ಅವರು ನಿಂತಿದ್ದಾರೆ. ಹೌದು, ಯಾಕಂದ್ರೆ ಈ ಹಿಂದೆ ಏನಾಗಿತ್ತು, ರಾಶಿಕಾ ಅವ್ರು ಕೂಡ ಇನ್ನೊಂದು ಹೇಳ್ತಾರೆ, ಗಿಲ್ಲಿ ಮತ್ತೆ ರಘು ಅವ್ರನ್ನ ರಕ್ಷಿತನೇ ಮಾತಾಡಿಸ್ಬೇಕು, ಬೇರೆ ಯಾರು ಮಾತಾಡಂಗಿಲ್ಲ, ಗಿಲ್ಲಿ ಜೊತೆ ಬೇರೆ ಯಾರು ಮಾತಾಡಂಗಿಲ್ಲ, ರಕ್ಷಿತ ಮಾತಾಡಿದಲ್ಲಿ ಬೀನ್ ಬ್ಯಾಗ್ ಎತ್ಕೊಂಡು ಹೋಗಿ ಅಲ್ಲಿಡೋದಾಗಿರ್ಬೋದು, ಈ ತರ ಮಾಡಿದ್ದಾರೆ. ಸೊ ಆ ಒಂದು ವಿಚಾರವನ್ನ ಇವತ್ತು ಸುದೀಪ್ ಅವರು ತೆಗಿತಾರೆ. ಬಟ್ ನಿನ್ನೆ ರಾಶಿಕಾ ಅವ್ರು ಹೇಳಿದಾಗ ರಕ್ಷಿತ್ ಅವ್ರಿಗೆ ಮಾತೇ ಬರ್ತಿಲ್ಲ. ಯಾಕೋ ಅವರ ಮನಸ್ಸಲ್ಲಿ ಇದ್ದದನ್ನೇ ರಾಶಿಕಾ ಏನೋ ಹೇಳ್ತಿದ್ದಾರೆ ಅನ್ನೋ ಫೀಲ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಹಾಗಾಗಿ ಗಿಲ್ಲಿ ಜೊತೆ ಹಂಗಾದ್ರೆ ಮನೆಯವ್ರು ಯಾರು ಮಾತಾಡಂಗಿಲ್ವಾ? ರಕ್ಷಿತ್ ಅವ್ರು ಅಷ್ಟು ಪಾಸಿಟಿವ್ ಆದ್ರೆ ಗಿಲ್ಲಿಯ ವಿರುದ್ಧ, ಅಂದ್ರೆ ಗಿಲ್ಲಿ ಪರವಾಗಿ ಅಷ್ಟೊಂದು ಪಾಸಿಟಿವ್ ಆಗ್ತಿದ್ದಾರೆ ಅಥವಾ ಆದ್ರ ಅನ್ನೋದು ಇಲ್ಲಿ ಕನ್ಫ್ಯೂಷನ್ ಆಗಿದೆ. ಯಾಕಂದ್ರೆ ಈ ಹಿಂದೆ ಅಷ್ಟೇನು ಗಿಲ್ಲಿ ಜೊತೆ ಕನೆಕ್ಟ್ ಆಗಿಲ್ಲ. ಅವ್ರದ್ದು ಕನೆಕ್ಷನ್ ಆಗಿದ್ದೆ 3 ವಾರ, ಅಂದ್ರೆ ಆ ಗೆಜ್ಜೆ ಇನ್ಸಿಡೆಂಟ್ ಆದ್ರಿಂದ ಗಿಲ್ಲಿ ಜೊತೆ ರಕ್ಷಿತ್ ಅವ್ರು ತುಂಬಾ ಕನೆಕ್ಟ್ ಆಗ್ತಾರೆ. ಆಮೇಲೆ ರಘು ಅವ್ರು ಬಂದಿದ್ಮೇಲೂ ಅಷ್ಟೇ, ರಘು ಅವ್ರ ಜೊತೆ ಮಾತಾಡಿದ್ಮೇಲೆ ರಘು ಗಿಲ್ಲಿ ಈ ರಕ್ಷಿತಾ 3 ಕಾಂಬೋ ಏನಿದೆ ಅದು ಸಿಕ್ಕಾಪಟ್ಟೆ ಹೊರಗಡೆ ಕೂಡ ಟ್ರೆಂಡಿಂಗ್ ಆಗಿತ್ತು. ಸೊ ಅವರು 3 ಜನನು ಚೆನ್ನಾಗಿದ್ದಾರೆ. ಆದ್ರೆ ರಕ್ಷಿತ್ ಅವ್ರಿಗೆ ಗಿಲ್ಲಿ ಹತ್ರ ಯಾರಾದ್ರೂ ಮಾತಾಡಿದ್ರೆ ಅಥವಾ ಕಾವ್ಯನೇ ಬಂದು ಗಿಲ್ಲಿ ಹತ್ರ ಕುತ್ಕೊಂಡು ಮಾತಾಡಿದ್ರು ರಕ್ಷಿತ್ ಅವ್ರಿಗೆ ಅದಾಗಲ್ಲ. ಅವರ ಪಕ್ಕದಲ್ಲಿದ್ದ ಬೀನ್ ಬ್ಯಾಗ್ ಅನ್ನು ತಗೊಂಡೋಗಿ ಆಚೆ ಇಡೋದಾಗಿರ್ಬೋದು ಅಥವಾ ಬೇಗ ಎಲ್ಲರಿಗಿಂತ ಬೇಗ ಬಂದು ಗಿಲ್ಲಿ ಅವ್ರ ಹತ್ರ ಕೂತ್ಕೊಳ್ಳೋದಾಗಿರ್ಬೋದು, ಈ ತರ ಮಾಡ್ತಾರೆ. ಬಟ್ ಇವತ್ತು ಸುದೀಪ್ ಅವ್ರು ಕೂಡ ಅದನ್ನೇ ಹೇಳ್ತಾರೆ, ರಘು ಮತ್ತೆ ಗಿಲ್ಲಿಯನ್ನ ಬೇರೆ ಯಾರು ಮಾತಾಡ್ಸಂಗಿಲ್ಲ, ನೀವು ಮಾತ್ರ ಮಾತಾಡ್ಬೇಕು ಅನ್ನೋದು. ಸೊ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಹಾಗಾದ್ರೆ ಯಾರು ವಿನ್ ಆಗ್ಬೇಕು 3 ಸೊ ಆಗ ನಾನು ಅಂತ ಹೇಳ್ತಾರೆ. ಆಗ ಸುದೀಪ್ ಅವ್ರನ್ನ ಚಪ್ಪಾಳಿ ತರ್ತಾರೆ. ಅದು ಚಪ್ಪಾಳಿ ಇವ್ರ ಮಾತಿಗೆ ತಟ್ತಾರ ಅಥವಾ ಬೇರೆ ಯಾವ್ದಕ್ಕೊಂದು ತರ್ತಾರೆ. ಈಗ ಪ್ರೋಮೋ ನೋಡಿದಾಗ ಅದು ಕಟ್ ಮಾಡಿ ತೋರಿಸಿದಾಗ ನಮ್ಗೆ ಅರ್ಥ ಆಗಲ್ಲ. ಏನಕ್ಕೋ ಒಂದು ಹೇಳಿರ್ತಾರೆ ಬಟ್ ಏನಕ್ಕೋ ಒಂದು ಆಕ್ಷನ್ ಇರುತ್ತೆ. ಸೊ ಹಾಗಾಗಿ ನಮಗೆ ಪ್ರೋಮೋ ನೋಡಿದಾಗ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಾಗಲ್ಲ. ಇನ್ನು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ವಿಷಯ ಚರ್ಚೆ ಆಗುತ್ತೆ. ಇನ್ನು ಯಾವ ವಿಷಯ ಚರ್ಚೆ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.